ಹೇ ಗೈಸ್, ನಾನು ನಿಮ್ದು ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ವಾಯ್ಸ್ ಡಾಟಾ ಕಾಂಟ್ರಿಬ್ಯೂಟರ್, ವಿಂಗ್ ಅಸಿಸ್ಟೆಂಟ್ ಅನ್ನೋ ಕಂಪ್ನಿಯಲ್ಲಿ. ಸೊ ಇವ್ರು ಬಂದ್ಬಿಟ್ಟು ಯಾರಿಗೆ ನೋಡ್ತಿದ್ದಾರೆ ಅಂದ್ರೆ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇವ್ರು ಏನು ನೋಡ್ತಾ ಇಲ್ಲ, ಸ್ಕಿಲ್ಸ್ ಏನು ನೋಡ್ತಾ ಇಲ್ಲ, ಜಸ್ಟ್ ನಿಮ್ದು ಲ್ಯಾಂಗ್ವೇಜ್. ನೀವು ಯಾವ ಲ್ಯಾಂಗ್ವೇಜ್ ಚೆನ್ನಾಗಿ ಮಾತಾಡ್ತೀರಾ, ಸೊ ಅದನ್ನ ಹೇಗ್ ಮಾತಾಡ್ತೀರಾ ಅನ್ನೋದು ಮಾತ್ರ ಇವ್ರು ಚೆಕ್ ಮಾಡ್ತಿರೋದು. ಸೊ ಇದು ಬಂದ್ಬಿಟ್ಟು ಯಾರಿಗೆ ಜಾಬ್ ಬೆಸ್ಟ್ ನಾನು ಹೇಳ್ತಿರೋದು, ಮನೇಲೆ ಯಾರು ಫ್ರೀ ಆಗಿದ್ದೀರಾ, ಸೊ ಲೈಕ್ ಹೊರಗಡೆ ಹೋಗಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಹೌಸ್ ವೈಫು ಈ ತರ. ಸೊ ಅವ್ರಿಗೆ ಬೆಸ್ಟ್ ಜಾಬ್. ಮತ್ತೆ ಯಾರಾದ್ರೂ ಜಾಬ್ ಆಲ್ರೆಡಿ ಹೋಗ್ತಿದ್ದೀರಾ ಬಟ್ ಪಾರ್ಟ್ ಟೈಮ್ ಅಲ್ಲಿ ಜಾಬ್ ನೋಡ್ತಾ ಇದ್ದೀರಾ, ಸೊ ಅವ್ರಿಗೂ ಕೂಡ ಇದು ಬೆಸ್ಟ್ ಟೈಮ್. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಜಾಬ್ ಮಾಡ್ತಿದ್ದೀರಾ, ಮನೆಗೆ ಬರ್ತೀರಾ, 3 ಅವರ್ಸ್ ಫ್ರೀ ಟೈಮ್ ಇರುತ್ತೆ. ಸೊ 3 ಅವರ್ಸ್ ಅಲ್ಲಿ ನಾನು ಏನೋ ಒಂದು ಮಾಡ್ತೀನಿ, ಇನ್ನೂ ಒಂದ್ ಸ್ವಲ್ಪ earn ಮಾಡ್ತೀನಿ ಅನ್ನೋರಿಗೆ ಇದು ಕೂಡ ಬೆಸ್ಟ್ ಆಪರ್ಚುನಿಟಿ. ಸೊ ಅವ್ರು ಯಾರು ಕೂಡ ಈ ಜಾಬ್ನ ಎಂಡ್ ತನಕ ನೋಡಿ, ನಾನು ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನು ಮೆನ್ಷನ್ ಮಾಡ್ತೀನಿ, ಮಿಸ್ ಮಾಡೋಕ್ ಹೋಗ್ಬೇಡಿ ಆಯ್ತಾ ಈ ಆಪರ್ಚುನಿಟಿನ. ಇವಾಗ ವಿಂಗ್ ಅಸಿಸ್ಟೆಂಟ್ ಅನ್ನೋ ಕಂಪ್ನಿ, ಇದು ಮಿಡ್ ರೇಂಜ್ ಕಂಪ್ನಿ, ಲೈಕ್ ಸ್ಟಾರ್ಟ್ಅಪ್ ಅಲ್ಲ, MNC ಕೂಡ ಅಲ್ಲ. ಸೊ ಇಲ್ಲಿ 1,500 ಜನ ಎಂಪ್ಲಾಯ್ ವರ್ಕ್ ಮಾಡ್ತಿದ್ದಾರೆ. ಸೊ ನೀವು ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋ ಬೇಡ, ಇದು ಫೇಕ್ ಅಂತ. ಸೊ ಇದು ಜೆನ್ಯೂನ್ ಜಾಬ್ ಆಯ್ತಾ. ಸೊ ನಾನು ತುಂಬಾ ಜನ ನೋಡಿದೀನಿ, ಎಷ್ಟೋ ಜನ ಹೇಳ್ತಾ ಇರ್ತಾರೆ ಜಾಬ್ ವಿಷಯದಲ್ಲಿ, ದುಡ್ಡು ಕೇಳಿದ್ರು, ನಾನು ದುಡ್ಡು ಕೊಟ್ಬಿಟ್ಟೆ, ಮಿಸ್ ಇದಾಗಿ ಮತ್ತೆ ಕಳ್ಕೊಂಡ್ಬಿಟ್ಟೆ, ಈ ತರ ಎಲ್ಲ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾವುದೇ ಜಾಬ್ಗಾಗ್ಲಿ, ಎಷ್ಟೇ ದೊಡ್ಡ ಕಂಪ್ನಿ MNC ಕಂಪ್ನಿಗಳಾಗ್ಲಿ, ಎಷ್ಟೇ ಚಿಕ್ಕ ಕಂಪ್ನಿಗಳಾಗ್ಲಿ, ಜಾಬ್ ಜೆನ್ಯೂನ್ ಆಗಿದ್ರೆ ಅವ್ರು ನಿಮ್ಮ ಹತ್ರ 1 ರೂಪಾಯಿನೂ ಕೇಳಲ್ಲ. ಸೊ ಕೇಳ್ತಿದಾರೆ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡಿ, ಏನಕ್ಕೆ ಅಂದ್ರೆ ಅದು ಫೇಕ್ ಜಾಬ್. ನನಗೆ ಗೊತ್ತು ನೀವು ಎಮೋಷನಲ್ ಆಗಿ ಕೊಡ್ತೀರಾ, ಬಿಕಾಸ್ ನಿಮ್ಗೆ ಜಾಬ್ ಇಂಪಾರ್ಟೆಂಟ್ ಆಗಿರುತ್ತೆ. ಹೋಗ್ಬೇಡಿ, ಬಿಕಾಸ್ ಫೇಕ್. ನಿಮ್ಗೆ ಗೊತ್ತಿರ್ಬೇಕು ಇದು ಫೇಕ್ ಅಲ್ವಾ, ಸೊ ಏನಕ್ಕೆ ಸುಮ್ನೆ ಎಮೋಷನಲ್ ಆಗ್ತೀರಿ. ಸೊ ದಯವಿಟ್ಟು ಕೊಡೋಕ್ ಹೋಗ್ಬೇಡಿ. ಗೈಸ್, ಇವಾಗ ಈ ಜಾಬ್ ಅಲ್ಲಿ ನೀವು ಏನ್ ಮಾಡ್ತೀರಾ, ಲೈಕ್ ಏನ್ ಲ್ಯಾಂಗ್ವೇಜಸ್ ಅವ್ರು ಪ್ರಿಫರ್ ಮಾಡ್ತಿದ್ದಾರೆ, ಇದಿಷ್ಟು ಲ್ಯಾಂಗ್ವೇಜಸ್ ನ ಅವ್ರು ಪ್ರಿಫರ್ ಮಾಡ್ತಿದ್ದಾರೆ: ಬೆಂಗಾಲಿ, ಮರಾಠಿ, ತಮಿಳು, ತೆಲುಗು, ಕನ್ನಡ, ಗುಜರಾತಿ, ಪಂಜಾಬ್, ಹಿಂದಿ, ಮಲಯಾಳಂ, ಸೊ ಇಂಗ್ಲಿಷ್ ಕೂಡ. ಸೊ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಾಗುತ್ತೆ, ನಿಮ್ ನೇಟಿವ್ ಲ್ಯಾಂಗ್ವೇಜ್. ಆಬ್ವಿಯಸ್ಲಿ ನಿಮಗೆ ಕನ್ನಡ ಅಂತೂ ಗೊತ್ತಿದ್ದೇ ಇರುತ್ತೆ, ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ. ಸೊ ಕನ್ನಡನ ಚೆನ್ನಾಗಿ ಗೊತ್ತಿದ್ರೆ ಮೋರ್ ದೆನ್ ಇನಫ್. ಬೇರೆ ಯಾವ ಲ್ಯಾಂಗ್ವೇಜು ನಿಮಗೆ ಬರ್ಬೇಕಂತ ಇಲ್ಲ, ಆ ಬರ್ಬೇಕಂತ ಇಲ್ಲ. ಮತ್ತೆ ಇನ್ನೊಂದು ಮ್ಯಾನೇಜಬಲ್ ಆಗಿದ್ರೆ ಸಾಕು. ಇನ್ನೊಂದು ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್, ಇದ್ರಲ್ಲಿ ಯಾವ್ದಾದ್ರು ಲ್ಯಾಂಗ್ವೇಜ್ ಜಸ್ಟ್ ಮ್ಯಾನೇಜಬಲ್ ಆಗಿದ್ರೆ ಸಾಕು. ಒಂದಂತೂ ಲ್ಯಾಂಗ್ವೇಜ್ ಪಕ್ಕಾ ಗೊತ್ತಿರ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇವ್ ವರ್ಕ್ ಮಾಡ್ತೀರಾ, ಒಂದ್ ಸೆಂಟೆನ್ಸ್ ಕೊಡ್ತಾರೆ ಆಯ್ತಾ. ಸೊ ನೀವು ಆ ಸೆಂಟೆನ್ಸ್ ನ ಓದಿ ಅಪ್ಲೋಡ್ ಮಾಡ್ಬೇಕು. ಇದು ಹೋಗ್ಬಿಟ್ಟು AI ಮೋಡಲ್ ಇರುತ್ತೆ. ಸೊ ಅದಕ್ಕೆ ಟ್ರೈನ್ ಆಗುತ್ತೆ. ಏನಕ್ಕೆ ಟ್ರೈನ್ ಆಗುತ್ತೆ ಅಂದ್ರೆ, ನಿಮ್ದು ಹ್ಯೂಮನ್ ಯಾವ ತರ ಕನ್ನಡ ವರ್ಡ್ ಅನ್ನು ಮಾತಾಡ್ತಾನೆ, ಅವ್ರದ್ದು ಒಂದು ಭಾಷೆ ಇರುತ್ತಲ್ವಾ, ಸೊ ಅದನ್ನ ಟ್ರೈನ್ ಮಾಡ್ತಾರೆ ಅವ್ರಿಗೆ ಮೋಡಲ್ಗೆ. ಸೊ ಅದಕ್ಕೆ ನಿಮ್ದು ವಾಯ್ಸ್ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. So ಅದಕ್ಕೋಸ್ಕರ ಇವ್ರು ಪೇ ಮಾಡ್ತಿರೋದು. ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ. ಮತ್ ನೀವು ಭಯ ಪಡೋದು ಬೇಡಕ್ಕಾಗಿಲ್ಲ, ಪ್ರೈವೇಸಿ ಅದು ಇದು ಅಂತ. ಪ್ರೈವೇಸಿ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ನಿಮ್ದು ಜಸ್ಟ್ ವಾಯ್ಸ್ ನ ಅವರು ಟ್ರೈನ್ ಮಾಡೋಕೆ ಯೂಸ್ ಮಾಡ್ತಾರೆ, ಬೇರೆ ಏನಕ್ಕೆ ಅಲ್ಲ. ಸೊ ನೀವು ಇದಕ್ಕೆ ಪೇ ಮಾಡೋದು ಹೇಗೆ? ಇದು ಅಸೈನ್ಮೆಂಟ್ ಅಂದ್ರೆ 5 to 15 minutes ಒಂದೊಂದು ಅಸೈನ್ಮೆಂಟ್ ಇರುತ್ತೆ. ಸೊ ಇವರು ಪೇ ಮಾಡೋದು ಮಾತ್ರ ಪರ್ ಅವರ್ ಲೆಕ್ಕದಲ್ಲಿ. ಸೊ ಪರ್ ಅವರ್ಗೆ 2 USD ಇಂದ 4 USD ತನಕ ಬರುತ್ತೆ. ಸೊ 2 USD, 1 USD ಅಂದ್ರೆ ಅರೌಂಡ್ 90 rupees ತನಕ ಬಂದಿದೆ ಇವಾಗ. ಸೊ 2 USD ಅಂದ್ರೆ ರೌಂಡ್ ಫಿಗರ್ ಆಗಿ ನೋಡ್ಕೊಳ್ಳೋಣ. 2 ಇಂದ 4 ಇದೆ. ಸೊ ರೌಂಡ್ ಫಿಗರ್ ಆಗಿ ನಾನು ನಿಮ್ ಪರ್ ಅವರ್ಗೆ ಕಮ್ಮಿ ಅಂದ್ರೂ 200 rupees ಅರ್ನ್ ಮಾಡ್ತೀರಾ. ಸೊ 200 rupees ಇಲ್ಲ 200 rupees ಅರ್ನ್ ಮಾಡ್ತೀರಾ ಅನ್ಕೊಳ್ಳಿ. ನೀವೀಗ 5 hours ವರ್ಕ್ ಮಾಡಿದೀರಾ. 5 hours ವರ್ಕ್ ಮಾಡಿದ್ರೆ ಪರ್ ಡೇ 1000 rupees ಅರ್ನ್ ಮಾಡ್ಬೋದು. ತುಂಬಾ ಚೆನ್ನಾಗಿರೋ ಆಪರ್ಚುನಿಟಿ ಅಲ್ವಾ. ಸೊ ಮಿಸ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಅಪ್ಲೈ ಮಾಡೋದು ಹೇಗೆ ಎಲ್ಲದನ್ನು ಹೇಳ್ತೀನಿ. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ, ಫಸ್ಟ್ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ನಾನು ನಿಮಗೆ ಒಂದು ಶಾರ್ಟ್ ಕಟ್ ಹೇಳ್ತೀನಿ. ಸೊ ಇಲ್ಲೊಂದು ಲಿಂಕ್ ಇದೆ, ನಿಮಗೆ ಕಾಣಿಸ್ಬೋದು, ಈ ಲಿಂಕ್ ಇದೆ. ಈ ಲಿಂಕ್ ನ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಆಯ್ತಾ. ಮತ್ತೆ ಈ ಜಾಬ್ದು ಲಿಂಕ್ ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಬೇಕಾಗುತ್ತೆ, ಲಿಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಆದ್ಮೇಲೆ ನೀವು ಈ ಲಿಂಕ್ ನ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಅದು ಕೇಳುತ್ತೆ, ರಿಜಿಸ್ಟರ್ ಮಾಡೋಕ್ಕೂ ಕೇಳುತ್ತೆ. ಸೊ ಅದು ನಿಮ್ ತಲೆಯಲ್ಲಿ ಇರ್ಬೇಕಾಗುತ್ತೆ. ಲಿಂಕ್ಡ್ಇನ್ ಅಕೌಂಟ್ ನ ನೀವು ಕ್ರಿಯೇಟ್ ಮಾಡ್ಲೇಬೇಕಾಗುತ್ತೆ ಆಯ್ತಾ. ಸೊ ಇವಾಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಅದು ಬಂದ್ಬಿಟ್ಟು ಇದು.
ಸೊ ಇಲ್ಲಿ ಅವರು ನಿಮ್ದು ಫಸ್ಟ್ ನೇಮ್ ಕೇಳ್ತಿದ್ದಾರೆ. ಸೊ ನೀವು ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್ ನಿಮ್ದೇನು ಅದನ್ನ ಹಾಕಿ, ಅದಾದ್ಮೇಲೆ ಇಮೇಲ್ ಅಡ್ರೆಸ್ ನಿಮ್ದು ಯಾವ ಇಮೇಲ್ ಅಡ್ರೆಸ್ಗೆ ಕಮ್ಯುನಿಕೇಶನ್ ಬೇಕು, ಸೊ ಆ ಇಮೇಲ್ ಅಡ್ರೆಸ್ನ ನೀವು ಹಾಕಿ, ಕರೆಕ್ಟಾಗಿ ಹಾಕಿ, ಏನು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ. ಫೋನ್ ನಂಬರ್ ಕೂಡ ಹಾಗೆ ನಿಮ್ದು ಕರೆಕ್ಟ್ ಆಗಿ ಹಾಕಿ. ಅದಾದ್ಮೇಲೆ ಪ್ರೈಮರಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನಿಮ್ದು ಯಾವುದು ನೇಟಿವ್ ಲ್ಯಾಂಗ್ವೇಜ್ ಇದೆ ಅಥವಾ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ಸೊ ಅದನ್ನ ಸಿಲೆಕ್ಟ್ ಮಾಡಿ ಇದಿಷ್ಟರಲ್ಲಿ. ಸೊ ನಾನು ಕನ್ನಡ ಸಿಲೆಕ್ಟ್ ಮಾಡ್ತೀನಿ. ಅದರ್ ಲ್ಯಾಂಗ್ವೇಜ್ ಇಲ್ಲಿ ಜಸ್ಟ್ ಒಂದು ಪ್ರೊಫೆಷನಲ್ ಆಗಿ ಬಂದ್ರೆ ಸಾಕು, ಜಾಸ್ತಿ ಏನ್ ಬೇಕಾಗಿಲ್ಲ. ನೇಟಿವ್ ತರ ಫ್ಲೂಯೆಂಟ್ ಆಗಿ ಮಾತಾಡೋದು ಈ ತರ ಬೇಕಾಗಿಲ್ಲ, ನಾರ್ಮಲ್ ಆಗಿ ಮಾತಾಡ್ತೀರಲ್ವಾ. ಸೊ ಹಿಂದಿ ಹಾಕಿ, ಇಲ್ಲ ಹಿಂದಿ ಅಥವಾ ಇಂಗ್ಲಿಷ್ ಕೂಡ ಹಾಕ್ಬೋದು, ಬಟ್ ಕನ್ನಡ ಹಾಕೋ ನೆಕ್ಸ್ಟ್ ಟೈಮ್ ಕೂಡ ಹಾಕ್ಬೇಡಿ. ಅಥವಾ ಇದು ಯಾವ್ದು ಲ್ಯಾಂಗ್ವೇಜ್ ಬರಲ್ಲ ಅಂದ್ರೆ ಓಕೆ, ನನ್ ಆಫ್ ದ ಅಬೋ ಅಂತ ಸಿಲೆಕ್ಟ್ ಮಾಡಿ, ಆಯ್ತಾ. ಸೊ ನಾನ್ ಹಿಂದಿ ಅಂತ ಸಿಲೆಕ್ಟ್ ಮಾಡ್ತೀನಿ. ಸೊ ಹಿಂದಿ ಮತ್ತೆ ಇಂಗ್ಲಿಷ್ ಕೂಡ ಬರುತ್ತೆ ಅದ ಅಂದ್ರೆ ಇದನ್ನ ಹಾಕಿ, ಅಥವಾ ಬರೀ ಹಿಂದಿ ಬರುತ್ತೆ ಮತ್ತೆ ತೆಲುಗುನು ಬರುತ್ತೆ ಅಂದ್ರೂ ಈ ತರ ಹಾಕಿ. ಸೊ ಇದು ಬೆಸ್ಟ್ ಆಗುತ್ತೆ, ಆಯ್ತಾ. ಸೊ ನಿಮ್ಗೆ ಯಾವ್ದು ಬರ್ಲಿಲ್ಲ ಅಂದ್ರೆ ನನ್ ಆಫ್ ದ ಅಬೋ ಹಾಕಿ. ಭಯ ಪಡೋಕ್ ಹೋಗ್ಬೇಡಿ, ಸುಮ್ನೆ ಬಟ್ ಫೇಕ್ ಅಂತೂ ಹಾಕೋಕ್ ಹೋಗ್ಬೇಡಿ. ಬಿಕಾಸ್ ಇವ್ರು ಕಾನ್ಸಂಟ್ರೇಟ್ ಮಾಡೋದು ಪ್ರೈಮರಿ ಲ್ಯಾಂಗ್ವೇಜ್ ಮೇಲೆ, ಇದಲ್ಲ, ಇದು ಜಸ್ಟ್ ಕೇಳ್ತಿರೋದಷ್ಟೇ. ಮತ್ತೆ ಪ್ರೊಫೆಷನ್ಸಿ, ನೀವು ಪ್ರೈಮರಿ ಲ್ಯಾಂಗ್ವೇಜ್ ಸಿಲೆಕ್ಟ್ ಮಾಡಿದೀರಾ, ಇಲ್ಲಿ ಇದು ಕನ್ನಡ ಅಂತ ಮಾಡಿದ್ದೀನಿ. ಸೊ ಅದ್ರಲ್ಲಿ ನೀವು ಎಷ್ಟು ಪ್ರೊಫೆಷನ್ಸ್ ಆಗಿದೆಯಾ. ನೇಟಿವ್ ಅಂದ್ರೆ ನಾನು ಡೈಲಿ ಮನೇಲಿ ಮಾತಾಡೋದು, ನನ್ನ ಊರ್ ಜನ ಜೊತೆ ಮಾತಾಡೋದು, ಸೊ ಹಂಗಂದ್ರೆ ನೇಟಿವ್. ಫ್ಲೂಯೆಂಟ್ ಅಂದ್ರೆ ನಾನ್ ಬೇರೆ, ನೇಟಿವ್ ನಂದು ಬೇರೆ, ಇವಾಗ ತೆಲುಗು ಆಗಿರುತ್ತೆ, ಅಥವಾ ನಾನು ಇಲ್ಲಿಗೆ ಬಂದಿದ್ದೀನಿ ಕರ್ನಾಟಕಕ್ಕೆ ಬಂದು ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂದ್ರೆ ಫ್ಲೂಯೆಂಟ್. ಬಟ್ ಇದು ಕಾನ್ವರ್ಸೇಷನ್ ಪ್ರೊಫಿಷಿಯನ್ಸಿ. ಸೊ ನಾನ್ ಹೇಳೋದು ಇದು ಎರಡರಲ್ಲೇ ಯಾವ್ದಾದ್ರು ಒಂದು ಆಪ್ಷನ್ ಹಾಕಿ ಬೆಸ್ಟ್ ನೇಟಿವ್ ಅಂತ ಸಿಲೆಕ್ಟ್ ಮಾಡಿ, ಬಿಕಾಸ್ ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಇವಾಗ 30 to 60 seconds ವಿಡಿಯೋ ಹಾಕೋಕ್ ಹೇಳಿದ್ದಾರೆ. ಸೊ ಹಿಂಗೆ ನೀವು ಪ್ರೈಮರಿ ಲ್ಯಾಂಗ್ವೇಜ್ ಕನ್ನಡ ಅಂತ ನಾನ್ ಸಿಲೆಕ್ಟ್ ಮಾಡಿದ್ರೆ, ನೀವು ಯಾವ್ದು ಸಿಲೆಕ್ಟ್ ಮಾಡಿದೀರೋ ಅದು. ಸೊ ಆ ವಾಯ್ಸ್ ಅದು ಯಾವ ಲ್ಯಾಂಗ್ವೇಜ್, ಸೊ ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ನೀವ್ ಯಾರು, ನೀವು ಎಲ್ಲಿಂದ ಬಂದಿದ್ದೀರಾ, ಸೊ ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಇದೆಲ್ಲದನ್ನು ವಿಡಿಯೋದಲ್ಲಿ ಹಾಕಿ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಮಾಡಿ. ಗೂಗಲ್ ಡ್ರೈವ್ ಅಲ್ಲಿ ಅದೊಂದು ಆಪ್ಷನ್ ಇರುತ್ತೆ, ಎನಿಬಡಿ ಕ್ಯಾನ್ ವ್ಯೂ ಯೂಸಿಂಗ್ ದ ಲಿಂಕ್ ಅಂತ, ಅದನ್ನ ಮಾತ್ರ ಇದ್ ಮಾಡೋಕ್ ಮರಿಬೇಡಿ. ಬಿಕಾಸ್ ಅದು ಪ್ರೈವೇಟ್ ಆಗಿದ್ರೆ ಇವ್ರು ನೋಡೋಕ್ ಆಗಲ್ಲ, ಸೊ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ಲಿಂಕ್ ನ ನೀವು ಹಾಕ್ಲೇಬೇಕು, ಹಾಕಿಲ್ಲ ಅಂದ್ರೆ ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳೋಕೆ ಹೇಳ್ದೆ. ಸೊ ಆವಾಗ ನೀವು ಪರ್ಫೆಕ್ಟ್ ಆಗಿ ನಿಮ್ಮ ಅಡ್ರೆಸ್ ಹೇಳೋಕ್ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು KR ಪುರಂ ಅಲ್ಲಿ ಇರ್ತೀನಿ. ಸೊ KR ಪುರಂ ಅಲ್ಲಿ ನಂದು 10th ಕ್ರಾಸ್ 9th ಕ್ರಾಸ್ ಈ ತರ ಎಲ್ಲ ನೀವು ಹೇಳೋಕ್ ಬೇಕಾಗಿಲ್ಲ. ಜಸ್ಟ್ ಹೇಳಿ ಐ ಆಮ್ ಫ್ರಮ್, ನಾನ್ ಬೆಂಗಳೂರಲ್ಲಿ ಇರೋಳು, ಲೈಕ್ KR ಪುರಂ ಅಲ್ಲಿ ಇದ್ದೀನಿ. ಸೊ ಈ ತರ ಹೇಳಿ, ಜಸ್ಟ್ ನಿಮ್ಮ ಮನೆ ಬರೋದೆಲ್ಲ ಹೇಳೋಕ್ ಅವಶ್ಯಕತೆ ಇಲ್ಲ, ಅಂಡ್ ಹೇಳೋಕ್ ಹೋಗೋದು ಬೇಕಾಗಿಲ್ಲ. ಆಮೇಲೆ ಸ್ಕೂಲಲ್ಲಿ ಓದಿದ್ದೀನಿ, ಅಥವಾ ನೀವು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ನಾನು ಈ ತರ ಇವಾಗ ಸದ್ಯಕ್ಕೆ ಈ ತರ ಕೆಲಸ ಮಾಡ್ತಾ ಇದ್ದೀನಿ, ಅಥವಾ ನೀವು ನಾನು ಕೆಲಸ ಹುಡುಕ್ತಾ ಇದ್ದೀನಿ, ಸೊ ಆ ತರ ಮಾಡಿ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು. ಇದು ಒಂಥರ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ತರಾನೇ ಇರುತ್ತೆ. ಸೊ 30 ರಿಂದ 60 ಸೆಕೆಂಡ್ ತನಕ ಇರ್ಬೇಕು. ಅದಕ್ಕಿಂತ ಜಾಸ್ತಿ ಹೋಗದೆ ಇರೋ ತರ ನೋಡ್ಕೊಳ್ಳಿ, ಆಯ್ತಾ. ಸೊ ಕರೆಂಟ್ಲಿ ನೀವು ಎಲ್ಲಿದ್ದೀರಾ ಇವಾಗ, ನಾನು ಇಂಡಿಯಾದಲ್ಲಿ ಇದ್ದೀನಿ. ಸೊ ನೀವು ಯಾವ ಕಂಟ್ರಿಯಲ್ಲಿ ಇದ್ದೀರಾ, ಸೊ ಅದನ್ನ ನೀವು ಸಿಲೆಕ್ಟ್ ಮಾಡಬೇಕು. ಆಬ್ವಿಯಸ್ಲಿ ಇಂಡಿಯಾನೇ ಆಗಿರುತ್ತೆ, ಇಂಡಿಯಾ ಸಿಲೆಕ್ಟ್ ಮಾಡಿ. ಅದಾದ್ಮೇಲೆ ಇವಾಗ ಹೇಗೆ ನೆಕ್ಸ್ಟ್ ಏನಿದೆ ಇಲ್ಲಿ, ಲೀಗಲಿ ಅಥರೈಸ್ಡ್ ಇದ್ದೀರಾ, ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ ಲೀಗಲ್ ಆಗಿ ಅಥರೈಸ್ಡ್ ಇದ್ದೀರಾ, ಎಸ್. ಬಿಕಾಸ್ ನೀವು ಸಿಟಿಸನ್, ಸೊ ಅಥರೈಸ್ ಇದ್ದೀರಾ. ಸೊ ಇವಾಗ ನಿಮ್ಗೆ ಅವರ್ಲಿ ರೇಟ್ ಅವ್ರು ಚಾರ್ಜ್ ಮಾಡ್ತಿರೋದು $2 ರಿಂದ $5 ತನಕ. ಇದು ನಿಮ್ಗೆ ಓಕೆನಾ ಅಂತ ಕೇಳ್ತಿರೋದು, ಎಸ್ ಅಂತ ಹಾಕಿ. ಅದಾದ್ಮೇಲೆ ಕ್ಯಾನ್ ಯು ಸ್ಟಾರ್ಟ್ ವರ್ಕಿಂಗ್, ನೀವು ಇಮಿಡಿಯೇಟ್ ಆಗಿ ವರ್ಕ್ ಮಾಡೋಕೆ ರೆಡಿ ಇದ್ದೀರಾ, ಎಸ್ ಅಂತ ಹಾಕಿ. ಇವಾಗ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ, ಮತ್ತೆ ಮೈಕ್ ಇದೆಯಾ, ಇದೆಲ್ಲ ಚೆನ್ನಾಗಿ ಇಂಟರ್ನೆಟ್ ಚೆನ್ನಾಗಿದ್ಯಾ, ಸೊ ಎಸ್ ಅಂತ ಹಾಕಿ. ಮೈಕ್ ಬಂದ್ಬಿಟ್ಟು ವೆಬ್ ಕ್ಯಾಮ್ ಬೇಕು ಇರೋದು. ವೆಬ್ ಕ್ಯಾಮ್ ನನ್ನ ಪ್ರಕಾರ ಲ್ಯಾಪ್ಟಾಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪ್ ಅಲ್ಲಿ ಇರುತ್ತೆ. ಮೈಕ್ ಬಂದ್ಬಿಟ್ಟು ನಿಮ್ಮ ಎಲ್ಲರ ಹತ್ರನೂ ಇಯರ್ಫೋನ್ಸ್ ಇರುತ್ತೆ, ಸೊ ಅದೇ ಇಯರ್ಫೋನ್ ಇದ್ರೆ ಸಾಕು. ಎಸ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಅಪ್ಲಿಕೇಶನ್ ಆಗುತ್ತೆ. ಆವಾಗ ಇಮಿಡಿಯೇಟ್ ಆಗಿ ನೀವು ಈ ಟ್ಯಾಬ್ ಬಂದ್ಬಿಟ್ಟು, ಸೊ ನೀವು ಇಲ್ಲಿ ಈಸಿ ಅಪ್ಲೈ ಅಂತ ಒಂದು ಬಟನ್ ಇದೆ,
ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇದು ನಂದು ಅಕೌಂಟ್ ಆಗಿದ್ರಿಂದ ನಂದು ಎಲ್ಲ ಡೀಟೇಲ್ಸ್ ಲೋಡ್ ಆಗಿದೆ. ಪರ್ಸನಲ್ ಡೀಟೇಲ್ಸ್ ಇರೋದ್ರಿಂದ ನಾನು ಬ್ಲರ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡೋಕ್ ಕೇಳುತ್ತೆ. ಸೊ ಆಗ ನೀವು ಇಲ್ಲಿ ಅಪ್ಲೋಡ್ ರೆಸ್ಯೂಮೆ ಬಟನ್ ನ ಕ್ಲಿಕ್ ಮಾಡಿಬಿಟ್ಟು ರೆಸ್ಯೂಮೆನ ಅಪ್ಲೋಡ್ ಮಾಡಿ, ಆಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈ ಫಾರ್ಮ್ ಫಿಲ್ ಮಾಡಿದೀರಾ, ನಾನು ನಿಮ್ಗೆ ಅವಾಗ ಈ ಫಾರ್ಮ್ ತೋರಿಸಿದ್ನಲ್ವಾ, ಈ ಫಾರ್ಮ್ ಫಿಲ್ ಮಾಡಿದೀರಾ ಅಲ್ವಾ. ಸೊ ಅದಕ್ಕೆ ಎಸ್ ಅಂತ ಹಾಕಿ ಆಮೇಲೆ ವಾಪಸ್ ಕೇಳ್ತಿದ್ದಾರೆ 2 ರಿಂದ 5 ಓಕೆನಾ ಅಂತ. ಸೊ ಅದಕ್ಕೂ ನೀವು ಎಸ್ ಅಂತ ಹಾಕಿ ಅದಾದ್ಮೇಲೆ ಇಂಟರ್ನೆಟ್ ಸ್ಪೀಡ್ ಕೇಳ್ತಿದ್ದಾರೆ. ಸೊ ಇಂಟರ್ನೆಟ್ ಸ್ಪೀಡ್ ಹೇಗೆ, ನೀವು ಗೂಗಲ್ಗೆ ಹೋಗ್ಬಿಟ್ಟು ಜಸ್ಟ್ ಇಂಟರ್ನೆಟ್ ಸ್ಪೀಡ್ ಟೆಸ್ಟ್ ಅಂತ ಸರ್ಚ್ ಮಾಡಿ ಇಲ್ಲಿ ಸ್ಟಾರ್ಟ್ ಅಂತ ಇರುತ್ತೆ, ಆಯ್ತಾ. ನಾನು ಆಲ್ರೆಡಿ ಮಾಡಿರೋದ್ರಿಂದ ರೀರನ್ ಬರ್ತಿದೆ, ಇಲ್ಲೊಂದು ಸ್ಟಾರ್ಟ್ ಅಂತ ಬರ್ಕೊಂಡಿರುತ್ತೆ, ಇದೇ ಬಟನ್ ಜಸ್ಟ್ ಕ್ಲಿಕ್ ಮಾಡಿ. ಇದೆಲ್ಲ ಇನ್ಫಾರ್ಮೇಶನ್ ಲೋಡ್ ಆದ್ಮೇಲೆ ಇದ್ರದ್ದು ಸ್ಕ್ರೀನ್ ಶಾಟ್ ತೆಗೆದು PDF ಗೆ ಕನ್ವರ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಎಕ್ವಿಪ್ಮೆಂಟ್ ನಿಮ್ಮ ಹತ್ರ ವರ್ಕ್ ಮಾಡೋಕೆ ಲ್ಯಾಪ್ಟಾಪ್ ಎಲ್ಲ ಇದೆ ಅಲ್ವಾ, ಸೊ ಅದನ್ನ ಅಪ್ಲೋಡ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇದು PDF ಕನ್ವರ್ಟ್ ಮಾಡೋದು ಅಥವಾ ಏನೇನೆಲ್ಲ ಆಗ್ಬೇಕು ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕು. ಅದಾದ್ಮೇಲೆ ಒಂದಿಷ್ಟು ಕ್ವಶನ್ಸ್ ಇರುತ್ತೆ, ಸೊ ಅದಕ್ಕೆಲ್ಲ ಆನ್ಸರ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸೊ ನಿಮ್ಗೆ ಏನಾದ್ರು ಈ ಮಿಡಲ್ ಪ್ರೊಸೆಸ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಆಯ್ತಾ. ಸೊ ಇದಿಷ್ಟು ಬಂದ್ಬಿಟ್ಟು ಅಪ್ಲೈ ಮಾಡೋಕಿರುವಂತ ಸ್ಟೆಪ್ಸ್. ನಾನು ನಿಮ್ಗೆ ಯಾವಾಗ್ಲೂ ಹೇಳೋದು 1 ವೀಕ್ ತನಕ ವೆಯ್ಟ್ ಮಾಡಿ, ಅದಾದ್ಮೇಲೆ ಬಂದಿಲ್ಲ ಅಂದ್ರೆ ನೀವು ಮೂವ್ ಆನ್ ಆಗ್ತಾ ಇರ್ಬೇಕು. ಸೊ ಇದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ಎಷ್ಟ ಆಗುತ್ತೋ ಅಷ್ಟು ಜಾಬ್ನ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರಿ. ಸೊ ನಾನು ಕೂಡ ಡೈಲಿ ಒಂದೊಂದು ಜಾಬ್ ತರ್ತೀನಿ. ನಿಮ್ಗೆ ನೀವು ಯಾವ್ದಾದ್ರು ಜಾಬ್ ಹುಡುಕ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಫ್ರೆಶರ್ಸ್ ಆಗಿದ್ದೀರಾ, ಜಾಬ್ ಹುಡುಕ್ತಿದ್ದೀರಾ, ಅಥವಾ ನಿಮ್ ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲೀಸ್ ಅಲ್ಲಿ ನಿಮ್ಗೆ ಗೊತ್ತಿರೋರು ಪರಿಚಯ ಇರೋರಲ್ಲಿ ಯಾರಾದ್ರೂ ಜಾಬ್ ಹುಡುಕ್ತಿದ್ದೀರಾ, ಬೇರೆ ಬೇರೆ ಜಾಬ್, ಗವರ್ಮೆಂಟ್ ಸೆಕ್ಟರ್ ಜಾಬ್ ಅಥವಾ ಏನೋ ಒಂದು ಜಾಬ್ ಹುಡುಕ್ತಿದ್ದೀರಾ, ಸೊ ಅವ್ರಿಗೆ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಖುಷಿ ಆಗುತ್ತೆ. ಬಿಕಾಸ್ ಮೋಟಿವೇಶನ್ ಬೇಕಲ್ವಾ, ಅದಕ್ಕೋಸ್ಕರ ಕೇಳ್ತಿರೋದು. ನಾಳೆ ಮತ್ತೊಂದು ಜಾಬ್ ಅಥವಾ ಇಂಟರ್ನ್ಶಿಪ್ ಅಥವಾ ಬಿಸ್ನೆಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಕಾಯ್ತಾ ಇರಿ, ಮತ್ತೆ ಸಿಗೋಣ, ನಾಳೆ ಸಿಗೋಣ. ಬೈ ಬೈ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡೋದಕ್ಕೆ.